ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇದು ಕಂಪ್ಲೀಟಾಗಿ ಡೈಲಿ ವ್ಲಾಗ್ ಹೇಗಿರುತ್ತೆ ಆ ವಿಡಿಯೋ ಆಗಿರುತ್ತೆ. ಸೊ ಒಂದು ಸ್ಪೆಷಲ್ ಡೇ ದಿನ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಇಟ್ಕೊಂಡಿದ್ರು. ಸೊ ನಮ್ಮಪ್ಪ ಇವಾಗ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಮನೆ ದೇವರು ಮೈಲಾರಲಿಂಗೇಶ್ವರ ಸ್ವಾಮಿ. ನೀವು ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತಿರುತ್ತೆ ಅನಿಸುತ್ತೆ. ಸೊ ಹಾಗೆ ಇದು ವಿಡಿಯೋ ಕೂಡ ಇತ್ತು. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ನಮ್ಮ ಮನೆ ದೇವ್ರನ್ನ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಸೊ ಕೊನೆವರೆಗೂ ಈ ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಹೆಂಗೆ ಕಾಣಿಸ್ತಿದೆಯಾ? ಯಾಕೆ ನೀನು ಸಿಗ್ಲಿಲ್ವಾ? ನಿಂದು ಸಿಗ್ಲಿಲ್ವಾ? ನಾನು ಹೇಳೋದ್ನ ಬೆಚ್ಚಗಾಯ್ತಾ? ಬೀಳ್ತೀಯಾ? ಕೈ ಇವಾಗ ಕಾಲು ನೋವ್ತಾ ಇಲ್ವಾ? ಏನದು ಅಂದರೆ? ಬೇಗ ಬೇಗ ಎತ್ತಿಡಲ್ಲ. ನಿನ್ನ ಸೆಟಪ್ಪು ಓದೋಕ್ಕೆ ಕೂತ್ಕೊಂಡಿರೋದು ಎಲ್ಲ ಎತ್ತಿಡು. ಹನ್ನೆರಡು 20 ಆಗ್ತಾಯಿದೆ. ನಮ್ಮ ಋತ್ವಿಕ್ ಇವಾಗ ಓದಿದ್ದು ಮುಗಿಸಿ ಅವನವೆಲ್ಲ ಎತ್ತಿಡ್ತಾವನೆ. ಬ್ಯಾಗು, ಟೋಪಿ ಕಿತ್ತಾಕ್ಬಿಟ್ಟ? ಹಾಂ, ಎಲ್ಲ ತಿರುಗಿಸ ಕಿತ್ತಾಕ್ಬಿಟ್ಟ? ಅಷ್ಟೇನಾ? ಏನು ಮಾಡಿಸಿ ಇಷ್ಟೊತ್ತಿನಲ್ಲಿ ಯಾಕೆ ಇನ್ಸಲ್ಟ್ ಇಲ್ಲ? ದಿಂಬು ಯಾಕೆ ನೆಗಡಿ ಆಯ್ತಾ? ಮುಗೀತು ಅಷ್ಟೇನಾ? ನೀರು ಕುಡ್ಬಿಡು. ಬಾ, ನೀರು ಕುಡಿದ್ಬಿಡು ಎತ್ಕೊಂಡು. ನೋಡು ಟೈಮ್ ಎಷ್ಟಂತ ನೋಡು. ಯಾಕೆ ಇರಲಿ ಬಿಡು. ಬಾ, ಈಗ
ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳಿದಾಗೆ ಇದು ಕಂಪ್ಲೀಟಾಗಿ ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ಋತ್ವಿಕ್ನ ಸ್ಕೂಲಿಗೆಲ್ಲ ಕಳ್ಸೋದಾದ್ಮೇಲೆ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡೋದಿತ್ತು. ಸೊ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನನಗೆ ಅಡುಗೆ ಮನೆ ಕ್ಲೀನ್ ಆಗಿಬಿಡ್ಬೇಕು. ಮೇನ್ ಅಡುಗೆ ಮನೆ ಕ್ಲೀನ್ ಆದಾದಮೇಲೆ ನಾನು ಮಿಕ್ಕಿದ್ದೆಲ್ಲ ಕೆಲಸಗಳನ್ನ ಕೂಡ ಮಾಡ್ಕೊಳೋದು. ಸೊ ಇವಾಗ ಮಾಡ್ತಾಯಿದ್ದೀನಿ. ಆಗಲೇ ಹಿಂದಿನ ದಿನವೇ ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಮಲ್ಕೊಂಡಿದ್ದೆ. ಸೊ ಇನ್ನೂ ಸ್ವಲ್ಪ ಬೆಳಗ್ಗೆ ಮಾಡಿರೋದು ಮತ್ತು ನೈಟದು ಇನ್ನೂ ಒಂಚೂರೆಲ್ಲನೂ ಪಾತ್ರೆಗಳಿತ್ತು ಮತ್ತು ಅಡುಗೆ ಮನೆ ಕ್ಲೀನ್ ಮಾಡೋದಿತ್ತು. ಸೊ ಅದನ್ನು ಈಗ ಮಾಡ್ತಾಯಿದ್ದೀನಿ ನಾನು. ಮೊದಲಿಗೆ ನಾನು ಹಿಂದಿನ ದಿನ ತೊಳೆದಿಟ್ಟಿದ್ದ ಪಾತ್ರೆ ಎಲ್ಲನೂ ಡ್ರೈ ಆಗಿದೆ, ಅದನ್ನು ಜೋಡಿಸ್ಕೊಂಡ್ಬಿಡ್ತೀನಿ. ನಂತರ ಮಾರ್ನಿಂಗ್ ಟಿಫನ್ ಮಾಡಿದ್ದೆಲ್ಲ ಸ್ವಲ್ಪ ಪಾತ್ರೆಗಳಾಗಿ ಬಿದ್ದಿದೆ. ಸೊ ಅದನ್ನು ನಾನು ನಂತರ ವಾಶ್ ಮಾಡ್ಕೊಳ್ತೀನಿ. ಸೊ ಇವಾಗಂತೂ ಸಿಕ್ಕಾಬಟ್ಟೆ ವೆದರು, ಚಳಿ ಸಿಕ್ಕಾಬಟ್ಟೆ ಇದೆ. ನಾವು ನೀರಲ್ಲೆಲ್ಲ ಕೈ ಆಡೋದಕ್ಕೆ ಆಗೋದಿಲ್ಲ, ಅಷ್ಟು ಚಳಿ ಆಗ್ತಾ ಇರುತ್ತೆ. ನೀರು ಕೂಡ ಐಸ್ ವಾಟರ್ ಥರ ಕೊರೆದೋಗ್ತಾ ಇರುತ್ತೆ. ಸೊ ಇವಾಗ ಧನುರ್ಮಾಸದ ಟೈಮು, ಧನುರ್ಮಾಸ ಸ್ಟಾರ್ಟ್ ಆಗಿದೆ. ಸುಮಾರು ಜನ ಧನುರ್ಮಾಸ ವ್ರತಗಳನ್ನ ಮಾಡ್ತಾ ಇರ್ತೀರಾ. ಸೊ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಏನೆಲ್ಲ ಅಂದ್ಕೊಂಡು ನೀವು ವ್ರತನ ಮಾಡ್ತಾ ಇರ್ತೀರಾ ಎಲ್ರಿಗೂ ಕೂಡ ಅದೆಲ್ಲನೂ ಆಗಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಸೊ ಈ ಟೈಮಲ್ಲಿ ವ್ರತಗಳನ್ನ ಮಾಡೋದಾಗಲಿ, ಪೂಜೆ ಮಾಡೋದಾಗಲಿ, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೇಳೋದು, ಕ್ಲೀನಿಂಗು, ಸ್ನಾನ ಮಾಡೋದು, ಪೂಜೆ ಮಾಡೋದು, ಇದೆಲ್ಲ ತುಂಬಾ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಮನಸ್ಸಲ್ಲಿ ಶ್ರದ್ಧೆ ಭಕ್ತಿ ಅನ್ನೋದೊಂದು ಇದ್ಬಿಟ್ರೆ ದೇವ್ರ ಪೂಜೆ ಮಾಡಬೇಕಾದ್ರೆ ಅದೆಲ್ಲ ಏನು ನಮಗೇನು ಅನಿಸೋದು ಇಲ್ಲ. ಸೊ ಸರಾಗವಾಗಿ ಅದೆಲ್ಲ ಆಗಿಬಿಡುತ್ತೆ. ಆ ಟೈಮಲ್ಲಿ ನಾವು ಎಷ್ಟೇ ಅರ್ಲಿ ಮಾರ್ನಿಂಗ್ ನಾವು ಬೇಗ ಎದ್ದು ಸ್ನಾನಗಳನ್ನೆಲ್ಲ ಮಾಡಿಕೊಂಡು ಹೊರಗಡೆ ಥಂಡಿಲೆಲ್ಲ ಓಡಾಡ್ಕೊಂಬಂದರೂ ಕೂಡ ನಮಗೆ ಕೋಲ್ಡ್ ಆಗೋದಾಗಲಿ ಇನ್ನೊಂದಾಗೋದಾಗಲಿ ಏನೂ ಕೂಡ ಆಗೋದಿಲ್ಲ. ಅದೇ ದೇವರ ಮಹಿಮೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ವ್ರತನ ಎಷ್ಟು ದಿನ ಬೇಕಾದರೂ ಕೂಡ ನಾವು ಮಾಡ್ಬೋದು. ಕೆಲವೊಬ್ಬರು 1 ತಿಂಗಳು ಫುಲ್ಲು ಕೂಡ ವ್ರತನ ಮಾಡ್ತಾರೆ. ಇನ್ನು ಕೆಲವರು 1 ದಿನದ ಮಟ್ಟಿಗೂ ಕೂಡ ಮಾಡ್ತಾರೆ. 1 ದಿನ, 3 ದಿನ, 5 ದಿನ, 9, 11 ಈ ಥರ ನಮ್ಮ ಕೈಲಿ ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನ ನಾವು ಈ ವ್ರತನ ಮಾಡ್ಬೋದು. ಸೊ ತುಂಬಾ ಒಳ್ಳೆಯದು. 1 ದಿನದ ಮಟ್ಟಿಗೆ ಕೂಡ ನಾವು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ನಾವು ಪೂಜೆನ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ ಅಂತಂದರೆ ಅಷ್ಟೇ ಫಲ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ಧನುರ್ಮಾಸ ವ್ರತನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ವರ್ಷ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡ್ರಿ. ಎಲ್ಲರೂ ಕೂಡ ಮಾಡಿ ತುಂಬಾ ಪಾಸಿಟಿವ್ ಆಗಿ ನಾವು ಅಂದ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಏನೇ ಒಂದು ಕೆಲಸ ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಈ ಥರ ಎಲ್ಲ ಪೂಜೆ ಎಲ್ಲ ಮಾಡಿದಾಗ ಅದು ಪಾಸಿಟಿವ್ ಆಗಿ ನಮ್ಗೆ ಆಗೇ ಆಗುತ್ತೆ, ಆಗದೇ ಅಂತೂ ಇರೋದಿಲ್ಲ. ಈ ಟೈಮಲ್ಲಂತೂ ಬೆಳಗ್ಗೆ ಹೊತ್ತು ಎದ್ದೇಳೋದೇ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಸೊ 7 ಗಂಟೆ 8 ಗಂಟೆಗೆ ಎದ್ರೇನೆ ನಮಗೆ ಅದೇ ದೊಡ್ಡದು ಅಂತ ಅನಿಸ್ತಿರುತ್ತೆ, ಏಕೆಂದರೆ ಅಷ್ಟು ಚಳಿ ಇರುತ್ತೆ. ಸೊ ಅದು ಒಂದು ರೀಸನ್ನು ಈ ಟೈಮಲ್ಲಿ ನಾವು ಬೇಗ ಎದ್ದೇಳೋದಕ್ಕೆ. ಏನಾನ ನಾವು ಮಾರ್ನಿಂಗ್ ಟೈಮ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಅಂದ್ಕೊಂಡಾಗ ಆ ಟೈಮಲ್ಲಿ ನಾವು ಎದ್ದೇಳ್ತೀವಿ, ಆಟೋಮೆಟಿಕ್ಕಾಗಿ ನಾವು ಬೇಗ ಎದ್ದೇಳ್ತೀವಿ. ಸೊ ಏನು ಅಂದ್ಕೊಂಡೇ ನಮಗೆ ಮಾಮೂಲಿ ಮನೆ ಕೆಲಸ ಅದು ಇದು ಅಂತಂದಾಗ ನಮಗೆ ಎದ್ದೇಳೋದಕ್ಕೂ ಕೂಡ ಇಂಟ್ರೆಸ್ಟ್ ಇರಲ್ಲ. ಸೊ ಅದು ಒಂದು ರೀಸನ್ನು ವ್ರತಗಳನ್ನ ಮಾಡೋದಕ್ಕೆ. ನಮ್ಮ ಆರೋಗ್ಯ ಕೂಡ ಚೆನ್ನಾಗಿ ಇಟ್ಕೋಬೋದು, ಓಲ್ಡ್ ಡೇ ಕೂಡ ಪಾಸಿಟಿವ್ ಆಗಿ ಇರ್ಬೋದು. ಸೊ ಯಾರೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಮಾಡಿ, ಒಳ್ಳೆಯದು. ಈಗ ಮನೆ ಕ್ಲೀನಿಂಗ್ ಎಲ್ಲ ಕೂಡ ಮುಗೀತು. ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇವಾಗ ದೇವ್ರ ಪೂಜೆನ ಮಾಡ್ತಾ ಇದ್ದೀನಿ. ಸೊ ಹಿಂದಿನ ದಿನ ಕೂಡ ವಾರ ಇತ್ತು. ಸೊ ಅವಾಗೂ ಕೂಡ ನಾನು ಪೂಜೆನ ಮಾಡಿದ್ದೆ. ಸೊ ಅದೇ ದೀಪ ಇನ್ನೂ ಕೂಡ ಉರಿತಾ ಇದೆ. ಸೊ ಅದಕ್ಕೆ ಇನ್ನೂ ಎಣ್ಣೆ ಬಿಟ್ಬಿಟ್ಟು ಮತ್ತೆ ಪೂಜೆನ ಮಾಡ್ತಾ ಇದ್ದೀನಿ ಇಲ್ಲಿ. ನೋಡಿ ಫ್ರೆಂಡ್ಸ್, ನಮ್ಮ ಋತ್ವಿಕ್ ನನಗೆ ಕ್ಯಾರೆಟ್ ತುರ್ಕೊಂಡು ಕೊಡ್ತಿದ್ದಾನೆ. ಅವನಿಗೆ ಇವಾಗ ಸ್ನ್ಯಾಕ್ಸ್ ಮಾಡ್ಕೊಂಡು ಕೊಡ್ತೀನಿ. ಅದಕ್ಕೆ ನೀಟಾಗಿ ಕೂತ್ಕೊ. ಹಂಗೆ ಕೂತ್ಕೊಂಡಿದ್ಯಾ? ಹಂಗೆ ಅಭ್ಯಾಸನಾ? ನಾನಿಲ್ಲೆಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ಇದು ಕ್ಯಾಬೇಜು. ನಮ್ಮ ಋತ್ವಿಕ್ ಕ್ಯಾರೆಟ್ ತುರಿತಾವನೆ. ಏನು ಮಾಡ್ತಾಯಿದ್ದೀವಿ ಋತ್ವಿಕ್ ಇವಾಗ? ಹೇಳು ನೀನು. ನಿಂಗೆ ಗೊತ್ತಲ್ಲ, ಹೇಳದ್ನಲ್ಲ ನಾನು. ಇದೆಲ್ಲ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀವಿ ಗೈಸ್. ಮತ್ತು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀವಿ. ಸ್ಯಾಂಡ್ವಿಚ್ ಅಲ್ಲ, ಚಪಾತಿ ರೋಲ್ ಮಾಡ್ತಾಯಿದ್ದೀವಿ. ವೆಜಿಟೇಬಲ್ಸ್ ರೋಲ್ ಚಪಾತಿ ಮಾಡೋಣ ಋತು? ನೀನು ಅದು ತುರಿಯೋ ಅಷ್ಟರಲ್ಲಿ ನಾನು ಚಪಾತಿ ರೆಡಿ ಮಾಡ್ಕೋತೀನಿ. ಆಮೇಲೆ ಅದು ತೊಗೊಂಡು ಬಾ, ಮಾಡೋಣ. ಹೇಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ. ತುಂಬ ದಿನ ಆಯ್ತಲ್ಲ ವ್ಲಾಗ್ ಹಾಕಿ. ಸೊ ಹೇಳು, ಇನ್ಮೇಲೆ ವ್ಲಾಗ್ ಹಾಕ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ.
ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಏನು ಮಾಡಿ? ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು ಚಪಾತಿ ವೆಜಿಟೇಬಲ್ಸ್ ರೋಲ್ ಮಾಡ್ತಾಯಿದ್ದೀವಿ. ಸ್ಟಾರ್ಟ್ ಮಾಡೋಣ ಇರುತ್ತೋ? ಸರಿ. ಹೊಡೆದೆ. ಇವಾಗ ಫಸ್ಟು ಎಣ್ಣೆ, ಸ್ವಲ್ಪ ಎಣ್ಣೆ, 2 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಜಾಸ್ತಿ ಏನು ಬೇಡ ಎಣ್ಣೆ. ಏನು ಮಾಡೋದು, ಏನು ತೋರಿಸೋದು ನೋಡಿ ಸರಿಯಾಗಿ. ಅವನೇನೋ ತಪ್ಪಾಡ್ತೀರ, ತಲೆ ಬುದ್ಧಿ ಇರೋದು ನಿಮ್ಗೆ ಸ್ವಲ್ಪ ಚೆನ್ನಾಗಿ. ಆಮೇಲೆ ಸ್ವಲ್ಪ ಸಾಸಿವೆ, ಎಣ್ಣೆ ಕಾದಿದ ತಕ್ಷಣ. ಆಮೇಲೆ ಜೀರಿಗೆ. ಅದು ಪ್ಲಾಸ್ಟಿಕ್ಕಾ? ಪ್ಲಾಸ್ಟಿಕ್ ಅಂದ್ರೆ ಏನಾಗುತ್ತೆ? ಈಗ ಈರುಳ್ಳಿ ಹಾಕೋಣ ಸ್ವಲ್ಪ. ಏನಿಲ್ಲ, ಬಿಡಪ್ಪ ಎಲ್ಲ ಮಾಡೋಣ. ನಾಳೆ ರೆಡಿಯಾ? ನಾ ಎಲ್ಲ ರೆಡಿ ಆಗ್ತಿರ್ತೀನಿ ಅದಕ್ಕೆ. ಅದ್ರ ಮೇಲೆ ಮಾಡೋಕ್ಕಾಗಲ್ಲ, ಪ್ಲೇಟ್ ಮೇಲೆ ಮಾಡಬೇಕು. ಪ್ಲೇಟ್ ಮೇಲೆ ಮಾಡಬೇಕು. ಏನು ಆಗಲ್ಲಮ್ಮ, ಅದ್ರ ಮೇಲೆ ಒತ್ತಕ್ಕಾಗಲ್ಲ. ಅದು ದೊಡ್ಡ ಪಂಚಾಯತಿ ಕಿತ್ತೋಗ್ಬಿಟ್ಟು. ಅದರಿಂದ ತಟ್ಟೆ ತೊಳೆದು ನೀರಲ್ಲಿ ವಾಶ್ ಮಾಡಿ. ಅದು ನೀನು ಕಾಣಿಸಲ್ಲ, ಹಿಂದಕ್ಕೆ ಬಂದರೆ ನಿಮ್ಗೆ ಕಾಣಿಸಲ್ಲ. ನೋಡಿ ಗೈಸ್, ನಾನೇ ಹೊಡಿತೀನಿ ಬಾ. ಸ್ಪೈಸಿ ಅಲ್ಲ. ಅವತ್ತೊಂದು ಇತ್ತಲ್ಲ ಎಕ್ಸ್ಟ್ರಾ, ಏನಾಯ್ತು? ಖಾಲಿನಾ? ಅವತ್ತು ತಿನ್ಕೊಂಬಿಟ್ರಾ ನೀನು ಕೇಳಿ? 2 ಏನೋ ಕಳಿಸಿದ್ರಲ್ಲ, ಹಾಕೊಂಡು ತಿಂದಾಕ್ಬಿಟ್ಟು. ಅಲ್ಲ, ಮುಂಚೆ ಇನ್ನೊಂದಿತ್ತು ದೊಡ್ಡ ಬಾಟಲ್, ಒಂದು ದೊಡ್ಡ ಬಾಟಲ್. ನೋಡಿ, ಸ್ಪೈಸಸ್ ಎಲ್ಲ ಹಾಕಾದ್ಮೇಲೆ ಈ ಥರ ಇದೆ. ಇದು ಇನ್ನೊಂಚೂರು ಫ್ರೈ ಆಗಬೇಕು. ಸೊ ಮುಂಚೆನ ಅಲ್ಲಮ್ಮ? ಹಾಂ, ಮುಚ್ಬೋದು, ಹಂಗೆ ಮಾಡಕ್ಬೋದು. ನೀನು ಸ್ಟಂಟ್ ಮಾಡಬೇಡ ಇಲ್ಲಿ ಕೆಳಗಡೆ. ಸಿಟಪ್ಸ್ ಇಲ್ಲಡಮ್ಮ, ಸಿಟಪ್ಸ್ ಪುಲಪ್ಸ್ ಮಾಡ್ತೀನಿ. ಪುಲಪ್ಸ್ ಮಲ್ಲ ಇಲ್ಲಡ ಮಾಡ್ತೀನಿ. ಪುಲಪ್ಸ್ ಪುಲ್ಲ. ಅಲ್ಲಿ ಗ್ಯಾಸ್ ಉರಿತೈತೆ, ನೀನೇನು ಗೊತ್ತು? ಗ್ಯಾಸ್ ಉರಿತೈತೆ. ಇಲ್ಲೇ ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತಲ್ಲ ಅಮ್ಮ. ವೆಯ್ಟ್ ಮಾಡೋಣ ಇಲ್ಲೇ ಕಿಚನಲ್ಲಿ.
ನಾನು ನನಗೂ ಸ್ವಲ್ಪ ಕುಕ್ ಮಾಡೋದು ಬರುತ್ತೆ, ಗೊತ್ತಿಲ್ಲ ಅದು ಮಾಡೋದು. ಇರೋ ಬಿಡ್ಬಿಡು ನಾನು ತಡೆ, ಅದು ಒಂಚೂರು ಹೀಟಾಗಲಿ. ಎತ್ತಿ ತಟ್ಟೆಗೆ ಹಾಕು. ಹಿಂಗೆ ಉಲ್ಟಾ ಹಿಂಗೆ ಹಾಕು, ಹಿಂಗೆ ಹಾಕು. ಎತ್ಕೊ. ಹಾಂ, ಇವಾಗ ಉಲ್ಟಾ ಹಿಂಗೆ ಹಾಕು. ಅಷ್ಟೇ ಅಷ್ಟೇ. ಚಪಾತಿ ಆಯಿತು. ಎತ್ತಕ್ಲಾ? ಹಾಂ, ಎತ್ತಕ್ಕೆ ಕೈ. ಬಿಡು ಬಿಡು ಬಿಡು. ಹಾಂ, ಎಣ್ಣೆ ಹಾಕು ಇವಾಗ. ಅಲ್ಲ ಹಾಕ್ತಾ ಎಣ್ಣೆ. ಹುಷಾರು, ಬಿಸಿ ಇರುತ್ತೆ. ಹಾಂ, ಇವಾಗ ಚಪಾತಿ ಕಡ್ಡಿಲಿ ಮಾಡು. ತಿರ್ಬೇಕು ಬೆಂದೋಯ್ತು. ನೋಡಲ್ಲಿ ಇನ್ನೊಂಚೂರು ಬೇಯ್ಲಿ ಇರೋ, ತಟ್ಟೆಗೆ ಹಾಕ್ಬಿಡಿವಂತೆ. ನೋಡಿ ಫ್ರೆಂಡ್ಸ್, ನನ್ನ ಮಗ ಚಪಾತಿ ಮಾಡ್ತಿದ್ದಾನೆ. ನಮ್ಮ ಋತುಗೆಲ್ಲ ಬರುತ್ತೆ ಗಾಯ್ಸ್, ಎಲ್ಲ ಮಾಡ್ತಾನೆ. ಎತ್ತಕೋ ಕೆಳಗಡೆ ತಟ್ಟೆ. ಓ ನೋಡಿ, ಹಿಂಗೆ ಮಾಡೋದು ಅವನು. ಎಲ್ಲ ಎತ್ತಿ ಕೆಳಗಡೆ ಹಾಕೋದು. ಸಣ್ಣ ಮಾಡು ಗ್ಯಾಸು. ರೋಲ್ ಮಾಡೋಕ್ಕೆ ಇದಕ್ಕೆ ಇರಲಿ. ಫಸ್ಟ್ ಇದಕ್ಕೆ ಮಾಡೋಣ. ಬಿಸಿ ಬಿಸಿ ಒಲೆ ಇರಲಿ. ಚಪಾತಿ ತಗೊಂಡು ತುಂಬ ಈಸಿ. ಆದರೆ ನಾಲ್ಕು ಮಾಡೋದೇ ಸ್ವಲ್ಪ ಕಷ್ಟ ಅಲ್ವಮ್ಮ? ನಾಲ್ಕು ಮಾಡೋದಲ್ಲೇ. ಆದರೆ ನಾನು ಎತ್ತಿ ಇರ್ಬೇಕಾಗಲ್ಲ, ಎತ್ತಿಸ್ಬಿಡು ಅಷ್ಟೇ. ಈಸಿ. ನಾನೇ ಮಾಡ್ಕೊಳ್ಳೋದು, ನೀನು ಇಲ್ಲ ಅಂದರೆ ಇದು ಸ್ವಲ್ಪ ಈಸಿ ಅಷ್ಟೇ. ಕ್ಯಾರೆಟ್ಸ್ ಇಡಬೇಕು, ಕ್ಯಾಪ್ಸಿಕಮ್ ಕಟ್ ಮಾಡಬೇಕು, ಇಷ್ಟೇ. ರೋಲ್ ರೆಡಿ. ತರ್ದು ತಿನ್ನೋದು. ತಡಿ ಅಲ್ಲೇ ಇರು ಕೊಡ್ತೀನಿ. ತಗೋ. ಹೋಗ್ಲಾ? ಹೇಗಿದೆ ಋತು? ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ಹೇಳು ಬಾಯ್ಬಿಟ್ಟು. ಚೆನ್ನಾಯ್ತು. ಖಾರ ಇದೆಯಾ? ಕರೆಕ್ಟಾಗಿದೆಯಲ್ಲ? ತಿನ್ನು. ಇನ್ನೊಂದು ತಾಂಬರ್ಲಾ? ಸಾಕಾ? ಇನ್ನೊಂದು ತಗೊಂಡು.